ಬೆಳಗ್ಗಿನ ಪ್ರೋಮೋದಲ್ಲಿ ಸಂಗೀತ ಅವರು ತನಿಷಾ ಮತ್ತು ವಿನಯ್ ಅವ್ರ ಜೊತೆ ಫೈಟ್ ಮಾಡ್ತಾಯಿದ್ರು. ಈಗ ಪ್ರತಾಪ್ ಅವ್ರ ಮೇಲೆ ಜಗಳ ಮಾಡ್ತಾ ಇದ್ದಾರೆ. ಸೊ ಪ್ರತಾಪ್ ಅವರು ಬಹುಶಃ ಎಲ್ಲೋ ಬಾತ್ರೂಮಲ್ಲಿ ಹೋಗಿ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿದ್ರು ಅಂತ ಅನಿಸುತ್ತೆ. ಅದನ್ನು ಸಂಗೀತ ಅವರು ಅಲ್ಲಿ ಕಿಂಡಲ್ ಮಾಡೋ ರೀತಿಯಲ್ಲಿ ಹೇಳ್ತಾ ಇದ್ರು. ಆಗ ಯಾಕೋ ಪ್ರತಾಪ್ ಅವರು ಸ್ವಲ್ಪ ಗರಂ ಆದರು. ನಾರ್ಮಲಾಗಿ ಪ್ರತಾಪ್ ಅವರು ತುಂಬ ಗರಂ ಆಗಲ್ಲ, ಸೈಲೆಂಟಾಗಿ ಇರ್ತಾರೆ. ಆದರೆ ಇವತ್ತೆಲ್ಲೋ ಒಂದು ಕಡೆ ಪ್ರತಾಪ್ ಅವರು ಕೂಡ ಅವರ ಹಾವ ಕೂಡ ಸ್ವಲ್ಪ ಬದಲಾಗಿತ್ತು. ಸ್ವಲ್ಪ ರ್ಯಾಶ್ ಆಗೇ ಮಾತಾಡ್ತಾಯಿದ್ರು. ಎಲ್ಲೋ ಒಂದು ಕಡೆ ಸಂಗೀತ ಅವರು ಏನು ಜೋಕ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅದಕ್ಕೆ ಪ್ರತಾಪ್ ಅವರು ತುಂಬ ಸ್ಟ್ರಾಂಗಾಗೇ ರಿಯಾಕ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಮೊನ್ನೆ ಕೂಡ ಸಂಗೀತ ಅವರು ಪ್ರತಾಪ್ ಅವ್ರ ಜೊತೆಯಲ್ಲಿ ಜಗಳ ಮಾಡ್ಕೊಂಡಿದ್ರು. ಪ್ರತಾಪ್ ಮತ್ತು ಸಂಗೀತ ಮಧ್ಯೆ ಮೊನ್ನೆನೇ ಒಂದು ಸ್ವಲ್ಪ ಬಿರುಸು ಬಂದಿತ್ತು. ಸ್ವಲ್ಪ ಒಂದು 3-4 ವಾರ ಇಬ್ಬರು ಅಕ್ಕ ತಮ್ಮ ಅಂತ ತುಂಬ ಚೆನ್ನಾಗಿದ್ದರು. ಆದರೆ ಎಲ್ಲೋ ಒಂದು ಕಡೆ ಮೊನ್ನೆ ಪ್ರತಾಪ್ ಅವರು ಸಿನಿ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ ಸಂಗೀತ ಅವರು ಮುನ್ಸು ಮಾಡಿಕೊಂಡು ನೀನು ಹಂಗೆ ಹೇಳ್ಬಾರ್ದಿತ್ತು ಅಂತ ಹೇಳಿದ್ರು. ಅದನ್ನು ಸುದೀಪ್ ಅವರು ಕೂಡ ಅಲ್ಲಿ ಕೇಳಿದರು. ಸೊ ಹಾಗಾಗಿ ಮತ್ತೆ ಇವತ್ತು ಪ್ರತಾಪ್ ಮತ್ತು ಸಂಗೀತ ಮಧ್ಯೆ ಜಗಳ ಬರ್ತಾಯಿದೆ. ಯಾಕೋ ಒಂದು ಕಡೆ ಸಂಗೀತ ಅವರು ಇನಿಷಿಯಲಿ ಕಾರ್ತಿಕ್ ಅವ್ರ ಜೊತೆಯಲ್ಲಿದ್ದರು, ಅಲ್ಲಿ ಜಗಳ ಮಾಡಿಕೊಂಡ್ರು. ಆಮೇಲೆ ಒಂದು ವಾರ ವಿನಯ್ ಅವ್ರ ಜೊತೆಯಲ್ಲಿ ಹೋದರು, ಅಲ್ಲಿ ಜಗಳ ಮಾಡಿಕೊಂಡ್ರು. ತನಿಷಾ ಅವ್ರ ಜೊತೆಯಲ್ಲಿ ತುಂಬ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ತನಿಷಾ, ಕಾರ್ತಿಕ್ ಮತ್ತು ಸಂಗೀತ ತುಂಬ ಚೆನ್ನಾಗಿದ್ದರು. ಆಮೇಲೆ ತನಿಷಾ ಅವ್ರ ಜೊತೆಯಲ್ಲೂ ಕೂಡ ಸಂಗೀತ ಅವ್ರಿಗೆ ಜಗಳ ಆಯಿತು. ಈಗ ಅವರು ಪ್ರತಾಪ್ ಅವ್ರ ಜೊತೆಯಲ್ಲೂ ಜಗಳ ಮಾಡ್ಕೊತಾ ಇದ್ದಾರೆ. ಯಾಕೆ ಹೋಗಿದ್ದ ಕಡೆ ಎಲ್ಲ ಸಂಗೀತ ಅವರು ಅಡ್ಜಸ್ಟ್ ಆಗೋಲ್ಲ. ಬಹುಶಃ ಅವರೇ ಕೂಡ ಒಂದು ಕಡೆ ಹೇಳಿದರು, ನಾನು ಯಾರಿಗೂ ಅಡ್ಜಸ್ಟ್ ಆಗೋಲ್ಲ, ನನ್ನ ಕ್ಯಾರೆಕ್ಟ್ರೇ ಆ ಥರ ಅಂತ. ಅದನ್ನು ನಾವು ಹೇಳಿಲ್ಲ, ಸಂಗೀತ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರನೇ ನಾನು ಮದುವೆ ಕೂಡ ಆಗಲ್ಲ, ನಾನು ಅಷ್ಟು ಈಸಿಯಾಗಿ ಯಾರ ಜೊತೆಲೂ ಅಡ್ಜಸ್ಟ್ ಆಗಲ್ಲ, ನಾನು ಅನ್ಕೊಳ್ಳೋ ರೀತಿನಲ್ಲಿ ಗಂಡಸಿಗೋದು ಕಡೆ, ಅದಕ್ಕೆ ಮದುವೆ ಆಗಲ್ಲ. ಸಂತೋಷ್ ಅವರು ಇದನ್ನ ನೋಡಿ ದೀದಿ ಅಂತ ಅವ್ರ ಹಿಂದೆ ಹೋಗ್ತಾ ಇದ್ದ. ನಮ್ಮ ದೀದಿ ಗೆದ್ದರೆ ಸಾಕು, ದೀದಿಗೆ ಗೆಲುವು ಸಿಕ್ಕರೆ ಸಾಕು ಅನ್ನೋ ಥರ ಹೇಳ್ತಾ ಇದ್ದ. ಈಗ ನೋಡು ಅಲ್ಲಿ ಏನಾಗ್ತಾ ಇದೆ ಅಂತ ಕಿಂಡಲ್ ಮಾಡ್ತಾ ಇರ್ತಾರೆ ತುಕಾಲಿ ಸಂತೋಷ್ ಅವರು. ವರ್ತೂರು ಸಂತೋಷ್ ಅವ್ರ ಜೊತೆಯಲ್ಲಿ ಕುತ್ಕೊಂಡು ವರ್ತೂರು ಸಂತೋಷ್ ಅವರು ಕೂಡ ಅದನ್ನು ನೋಡಿ ಬಿಡು ಅನ್ನೋ ಥರ ಒಂದು ಎಕ್ಸ್ಪ್ರೆಷನನ್ನು ಕೊಡ್ತಾರೆ. ತುಕಾಲಿ ಸಂತೋಷ್ ಅವರು ಆ್ಯಕ್ಚುಲಿ ಇನಿಷಿಯಲಿನೇ ಹೇಳ್ತಾಯಿದ್ರು. ಯಾವಾಗ ಅಂತಂದರೆ, ಯಾವಾಗ ಸಂಗೀತ ಮತ್ತು ಪ್ರತಾಪ್ ತುಂಬ ಚೆನ್ನಾಗಿದ್ದರು, ಅಕ್ಕ ತಮ್ಮ ಅಂತ ಒಂದು ಒಳ್ಳೆ ರಿಲೇಷನ್ಶಿಪ್ ಇದ್ದರು, ಆವಾಗಲೇ ತುಕಾಲಿ ಸಂತೋಷ್ ಅವರು ಒಂದಿನ ಅಲ್ಲಿ ಕುತ್ಕೊಂಡು ಮಾತಾಡುವಾಗ ಹೇಳ್ತಾಯಿದ್ರು, ನೋಡೋಣ ಇದು ಎಷ್ಟು ದಿನ, 2 ದಿನ ಕೂಡ ಎಷ್ಟು ದಿನ ಹೋಗುತ್ತೆ ನೋಡೋಣ ಅನ್ನೋ ರೀತಿಯಲ್ಲಿ ವರ್ತೂರು ಸಂತೋಷ್ ಅವರ ಹತ್ರ ಹೇಳ್ತಾಯಿದ್ರು. ಈಗ ಅದೇ ಥರನೇ ಆಗಿದೆ. ಎಲ್ಲೋ ಒಂದು ಕಡೆ ತುಕಾಲಿ ಸಂತೋಷ್ ಅವರು ಬೀಮ್ ಬ್ಯಾಗಲ್ಲಿ ಕುತ್ಕೊಂಡು ಏನು ನಡೀತಾ ಇದೆಯೋ ಅದನ್ನು ಅವಲೋಕನ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿ ಅಲ್ಲಿ ತುಕಾಲಿ ಸಂತೋಷ್ ಅವ್ರು ಹೇಳ್ದಾಗೆ ಆಗಿದೆ ಈಗ. ಬಹುಶಃ ಸುದೀಪ್ ಅವರು ಕೂಡ ತುಂಬ ಸರ್ತಿ ತುಕಾಲಿ ಸಂತೋಷ್ ಅವ್ರಿಗೆ ಈ ರೀತಿ ಮಾತಾಡಬೇಡಿ, ಏನಾದರೂ ಆದರೆ ಎದುರುಗಡೆ ಹೋಗಿ ಹೇಳಿ, ಹಿಂದೆಯಿಂದ ಮಾತಾಡಬೇಡಿ ಅಂತ ಹೇಳ್ತಾರೆ. ಬಟ್ ಆದರೂ ತುಕಾಲಿ ಸಂತೋಷ್ ಅವರು ಅದನ್ನು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಒಂದು ಕಡೆ ಎಲ್ಲೋ ಒಂದು ಕಡೆ ತುಕಾಲಿ ಸಂತೋಷ್ ಅವರು ಒಂದು ಕಾಮಿಡಿ ರೂಪದಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತಾರೆ. ನಿನ್ನೆ ಕೂಡ ಗುರೂಜಿ ಬರೋದಕ್ಕಿಂತ ಮುಂಚೆ ಅವರು ಒಂದು ಭವಿಷ್ಯ ಹೇಳೋ ರೀತಿಯಲ್ಲಿ ಎಲ್ಲರ ಬಗ್ಗೆನೂ ಮಾತಾಡ್ತಾಯಿದ್ರು. ಒಂಥರ ಅದು ಒಂದು ಕಾಮಿಡಿ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಅವರು ಎಲ್ಲರ ಬಗ್ಗೆನೂ ಪ್ರತಾಪ್ ಬಗ್ಗೆ ಕೇಳಿದ್ದಕ್ಕೆ, ಅವನು ಬಿಡಪ್ಪ ಡ್ರೋನ್ ಬಂದ್ಬಿಟ್ಟಿದೆ ಅಂತ ಡ್ರೋನಲ್ಲೇ ಟ್ರೋಫಿ ಎತ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದಾನೆ ಅಂತ ಹೇಳಿದ್ರು. ಅಷ್ಟೆಲ್ಲ ಸಂಗೀತ, ವಿನಯ್, ತನಿಷಾ, ಕಾರ್ತಿಕ್ ಎಲ್ಲರ ಬಗ್ಗೆನೂ ಅವರು ಒಂದು ರೀತಿಯಲ್ಲಿ ಎಲ್ಲರ ಬಗ್ಗೆನೂ ಒಂದು ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟು ಹೇಳ್ತಾಯಿದ್ರು. ಅದಾಗ ವರ್ತೂರು ಸಂತೋಷ್ ಅವರು ಕೂಡ ಸ್ವಲ್ಪ ಜೋಕಾಗಿ ಅದನ್ನು ಕೇಳ್ತಾಯಿದ್ರು. ಅದು ನೋಡೋದಕ್ಕೆ ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಅನಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಅವರು ಎಲ್ಲರ ಬಗ್ಗೆನೂ ಮಾತಾಡಿ ಒಂದು ಕಡೆ ಬೇರೆಯವರನ್ನೆಲ್ಲ ಪುಟ್ ಡೌನ್ ಮಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ತುಂಬ ಸಲ ಏನಾಗುತ್ತೆ ಅಂದರೆ, ಪ್ರೋಮೋದಲ್ಲಿ ಇರೋದೇ ಒಂದಿರುತ್ತೆ, ನಾವು ಎಪಿಸೋಡ್ ನೋಡಿದಾಗ ಅದ್ರ ಅರ್ಥನೇ ಬೇರೆ ಥರ ಇರುತ್ತೆ. ಸೊ ನೋಡಬೇಕು, ಇವತ್ತು ಎಪಿಸೋಡನ್ನು ನೋಡಿದ್ರೆ ಅಲ್ಲಿ ಯಾಕೆ ತುಂಬ ಅಷ್ಟು ಮಟ್ಟಕ್ಕೆ ಜಗಳ ಆಯಿತು ಅಂತ ಗೊತ್ತಾಗುತ್ತೆ. ಬೆಳಿಗ್ಗೆ ಕೂಡ ವಿನಯ್ ಅವರು 4 ಜನನ ಚೂಸ್ ಮಾಡಿದಾಗ ಕೂಡ ಅಲ್ಲಿ ತನಿಷಾ, ವಿನಯ್ ಮತ್ತು ಸಂಗೀತ ಅವ್ರ ಮಧ್ಯೆ ಜಗಳ ಆಯಿತು. ಅದು ಯಾರ್ದು ತಪ್ಪು, ಸೊ ಯಾರಿಂದ ಜಗಳ ಆಯಿತು ಅನ್ನೋದನ್ನು ಕಂಪ್ಲೀಟ್ ಎಪಿಸೋಡ್ ನೋಡಿದಾಗ ಒಂದು ಕಂಪ್ಲೀಟ್ ಆದ ವಿವರಣೆ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್.